ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಸ್ಕಿ ತಾಲೂಕಿನ ಬಳಗಾನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತಹ ಬೆಳ್ಳಿಗನೂರು, ಬುದ್ದಿನ್ನಿ, ಗೋವಿಂದನಾಯಕದೊಡ್ಡಿ, ಗೌಡನಭಾವಿ ಗ್ರಾಮಗಳ ರೈತರ ಪಹಣಿಯಲ್ಲಿ ಜೋಳ ಅಂತ ನಮೂದಿಸಲಾಗಿರುತ್ತೆ ಮತ್ತು ರೈತರು ಕೃಷಿ ಪತ್ತಿನ ಸಂಘದ ಕೇಂದ್ರದಲ್ಲಿ ನೋಂದಣಿ ಮಾಡಲಾಗಿದೆ. ಖರೀದಿಯಿಂದ ಏಕಾಏಕಿ ಕೈಬಿಟ್ಟಿರುವ ರೈತರನ್ನ ಖಂಡಿಸಿ ಮಸ್ಕಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಸೋಮವಾರ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಉಪ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಬೆಳಗಿನೂರು ರೈತ ಸಿದ್ದಯ್ಯ ಸ್ವಾಮಿ, ರೈತರು ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡಲು ಹೋದಾಗ ಅಧಿಕಾರಿಗಳು ನಿಮ್ಮ ರೈತರೆಲ್ಲರನ್ನ ಜೋಳ ಖರೀದಿ ಪಟ್ಟಿಯಿಂದ 170ಕ್ಕೂ ಹೆಚ್ಚು ರೈತರ ಹೆಸರುಗಳನ್ನ ತೆಗೆದುಹಾಕಲಾಗಿದ್ದರಿಂದ ರೈತರೆಲ್ಲರೂ ಆತಂಕಗೊಂಡಿದ್ದಾರೆ. ಜೋಳ ಬೆಳೆದ ಜಮೀನಿನ ಎಫ್ಐಡಿ ಮೂಲಕ ನೋಂದಣಿ ಮಾಡಲಾಗಿದೆ. ಸ್ಪಷ್ಟವಾಗಿ ಪರಿಶೀಲನೆ ಮಾಡದೆ ಅರ್ಹ ರೈತರ ಖರೀದಿ ಪಟ್ಟಿಯಿಂದ ಕೈ ತೆಗೆದು ಹಾಕಲಾಗಿದೆ. ನಿಜಕ್ಕೂ ದುರಂತದ ಸಂಗತಿ. ಈಗಲಾದರೂ ಗ್ರಾಮಾಡಳಿತ ಅಧಿಕಾರಿಯ ಮೂಲಕ ಪರಿಶೀಲನೆ ಮಾಡಿ ನಿಜವಾದ ರೈತರನ್ನ ಗುರುತಿಸಿ ಅರ್ಹ ರೈತರನ್ನ ಖರೀದಿ ಕೇಂದ್ರದ ಪಟ್ಟಿಗೆ ಸೇರಿಸಬೇಕು. ರೈತರ ಜೋಳ ತಕ್ಷಣ ಖರೀದಿ ಮಾಡಬೇಕು ಹಾಗೂ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಲು ಅಧಿಕಾರಿಗಳು ಸೂಚಿಸಬೇಕು. 1 ವಾರದಲ್ಲಿ ರೈತರ ಮನವಿಗೆ ಸ್ಪಂದಿಸದಿದ್ದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕ ವತಿಯಿಂದ ಹಾಗೂ ಬಳಗಾನೂರು ವ್ಯಾಪ್ತಿಯ ರೈತರೆಲ್ಲರೂ ಜೊತೆಗೂಡಿ ತಮ್ಮ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಬೆಳ್ಳಿಗನೂರು ರೈತರು ಆದ ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ ಹುಲ್ಲೂರು, ಕೆಂಚಣ್ಣ ಎರಡ್ಡಿ, ಮೌನೇಶ್ ಅಂಗಡಿ, ಬೀರಪ್ಪ ಅಗಸಿಮನೆ, ಒಂದೆಲಪ್ಪ ಪವನ್ ಕುಮಾರ್ ಅಂಗಡಿ, ಮೌನೇಶ್ ಹುಲ್ಲೂರ, ಈರಯ್ಯ ಸ್ವಾಮಿ, ಚಂದಪ್ಪ ಅಮರಪ್ಪ, ಹನುಮಂತ, ವಿರೂಪಾಕ್ಷಯ್ಯ ಸ್ವಾಮಿ, ರಾಜಪ್ಪ, ಶಿವಪ್ಪ ಆಣಿಗಿ ಹಾಗೂ ಇನ್ನಿತರ ರೈತರು ಉಪಸ್ಥಿತರಿದ್ದರು. ಬಸವರಾಜ್ ಹೂನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.